ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಸುನೀಲ್ ಅವರು ಆಲ್ರೆಡಿ ಬಂದಾಯಿತು, ಹಾಗಾಗಿ ಅವ್ರ ಜೊತೆ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿದೆ. ಸುನೀಲ್ ಅಂದಿದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಹಿಂದೆ ಅವ್ರದ್ದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಮಮ್ಮಿ ಹಾಕಿದ್ದಾರೆ, ಅದನ್ನೆಲ್ಲ ಎತ್ಕೊಳ್ಳೋಣ ಅಂತ ಬಂದನಲ್ಲ. ಹಾಗೆ ಇಲ್ಲಿ ಅಯ್ಯೋ ಹಿಂದೆ ಬನ್ನಿ ಕಾಣಿಸ್ತಲ್ಲ, ನಮ್ಮ ಟೆರೆಸ್ ಮೇಲಿಂದ ಒಂಥರ ಏನೋ ಬ್ರೈಟ್ನೆಸ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಯ್ ಹೇಳಿ ಎಲ್ರಿಗೂ. ಸುನಿಲ್ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಸಲ ಏನಿಲ್ಲ, ಸುನಿಲ್ ಬರ್ತಾರೆ ಅಂತ ಗೊತ್ತಿತ್ತು ಅಲ್ವಾ, ಹಾಗಾಗಿ ಏನು ರಿವೀಲ್ ಮಾಡಲಿಲ್ಲ ಯಾವತ್ತು ಬರ್ತಾ ಇದ್ದಾರೆ ಏನು ಅಂತ. ನಾನು ಅವ್ರು ಲಾಸ್ಟ್ ಟೈಮ್ ರಜಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಹೇಳಿದ್ದೆ ಇನ್ನು 1 ಮಂತ್ ಕರೆಕ್ಟಾಗಿ ಬರ್ತಾರೆ, ಫಸ್ಟ್ ಲೀವ್ ಅಷ್ಟರಲ್ಲಿ ಬರ್ತಾರೆ ಅಂತ ಹೇಳಿದೆ. ಹಾಗೆ ನೆನ್ನೆ ಅವ್ರದ್ದು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಬಂದಾಯಿತು. ನೆನ್ನೆ ಮಿಡ್ ನೈಟ್ ಬಂದಿದ್ದು ಅವರು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ, ನಾನು ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ. ಡೈರೆಕ್ಟು ಎಲ್ಲ ಕೆಲಸ ಮುಗಿಸಿ ಅವ್ರದ್ದಂತೂ ಇವತ್ತು ಕಂಪ್ಲೀಟಾಗಿ ನಮ್ಮ ಮಮ್ಮಿದು ವಾಷಿಂಗ್ ಕೆಲಸನೇ ಆಗೋಯ್ತು. ಅವ್ರ ಬಟ್ಟೆ, ಅವ್ರ ಬ್ಯಾಗು ಎಲ್ಲ ಒಂದು ರಾಶಿ ಇತ್ತು. ಒಂದು 2-3 ಸಲ, ಐ ಥಿಂಕ್ ಒಂದು 4 ಸಲ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ವಾಶ್ ಮಾಡಿದ್ದಾರೆ. ಹೇಗಿದ್ದೀರಾ ಸುನಿಲ್? ನೀನು ಸುನಿಲ ಪಪ್ಪಾಗ ಮಾತಾಡುತ್ತೆ. ಫೈನ್, ನೀವ್ ಹೇಗಿದ್ದೀರಾ? ಎಲ್ಲರೂ ಕೂಡ ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಪಾಪ ಮತ್ತೆ ಲಾಗ್ ನಾ ಮಿಸ್ ಮಾಡ್ದೆ, ನೋಡ್ತಾ ಇರಿ, ತುಂಬಾ ಚೆನ್ನಾಗಿರುತ್ತೆ, ಕ್ಯೂರಿಯಸ್ ಆಗಿರುತ್ತೆ ಲಾಗ್ ಕೂಡ ಎಲ್ಲ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಪಕ್ಕ ಮಾಡಿ. ನಮಸ್ಕಾರ, I'm Sailu Sunil Sen. ಏನಂದ್ರೆ ಮುದ್ದು ಮಗನು ಕೂಡ ಯೂಟ್ಯೂಬರ್ ಆಗ್ಬಿಟ್ಟಿದ್ದಾನೆ, ಛೋಟೆ ಯೂಟ್ಯೂಬರ್. ಮಾತಾಡ ಮಗನ. ಎಲ್ರು ಸುನಿಲ್ ಬಂದಾಗ ವಿಡಿಯೋಸ್ ಮಾಡಿ, ಜಾಸ್ತಿ ವಿಡಿಯೋಸ್ ಮಾಡಿ, ಅವ್ರು ಇದ್ದಾಗ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ಅಲ್ವಾ. ಹಾಗಾಗಿ ನಾನು ಸುನಿಲ್ ರಜೆ ಮುಗಿಸ್ಕೊಂಡು ಹೋದ್ಮೇಲೆ ಜಾಸ್ತಿ ವ್ಲಾಗ್ಸೇ ಮಾಡಿಲ್ಲ. ಅವ್ರು ಬಂದಾಗ್ಲೇ ಮಾಡೋಣ, ಬರ್ತಾರಲ್ಲ 1 ಮಂತ್ ಅಂದ್ಬಿಟ್ಟು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಇನ್ಮೇಲೆ ಆದಷ್ಟು ಟ್ರೈ ಮಾಡಿ ವ್ಲಾಗ್ಸ್ಗಳನ್ನ ಮಾಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಡೈಲಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಪಾಪ ಇವರು ವಿಡಿಯೋ ಮಾಡ್ಕೊಂಡು ಬರ್ಬೋದಿತ್ತು, ಆದರೆ ಇವ್ರದ್ದಾಗಿದ್ದ ಪರಿಸ್ಥಿತಿ ಅವಸ್ಥೆ 3 ಟ್ರೈನ್ ಎಲ್ಲ ಚೇಂಜ್ ಮಾಡಿ ಏನಾಯ್ತು, ಏನು ಕತೆ? ಫಸ್ಟ್ ಆಫ್ ಆಲ್ ಅಂದ್ರೆ ಲೈಫಲ್ಲಿ ಅಂದ್ರೆ ಈ ತರ ಆಗಿದ್ದು ಅಂದ್ರೆ ಸಿಚುವೇಶನ್ ಅಲ್ಲಿ, ಯಾಕಂದ್ರೆ ಶೈಲು ಹೇಳೋದಲ್ಲ, ಅದ್ರ ಸಿಚುವೇಶನ್ ಅನುಭವಿಸಲೇ ಗೊತ್ತಾಗುತ್ತೆ ಮಜಾ ಹೆಂಗೆ ಇರುತ್ತೆ. ಪಾಪ ಏನು ಗೊತ್ತಾ, ಅಂದ್ರೆ ಟ್ರೈನು ಅಂದ್ರೆ ಈಗೆಲ್ಲ ವೆದರ್ ಎಲ್ಲ ನಾರ್ತ್ ಕಡೆ ಎಲ್ಲ ವೆದರ್ ಖರಾಬು, ಮತ್ತೆ ಅದರಿಂದಾಗಿ ಟ್ರೈನ್ ಮಿಸ್ಸಿಂಗು. ಮತ್ತೆ ನಾನು ಯಾವ್ದೋ ಹೊತ್ಬೇಕಾಗಿ ಟ್ರೈನ್ ಅದನ್ನ ಕ್ಯಾಚ್ ಮಾಡಕ್ ಆಗ್ದೇನೆ ಅದು ಮಿಸ್ ಆಯ್ತು. ಮತ್ತೆ ಇದು ಲೇಟ್ ಆಯ್ತು. ನಂತರ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು, ಅವತ್ತೇ ಬ್ಯೂಟಿಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಅವ್ರಿಗೆ ಅನ್ನಿಸ್ತಾ ಇದೆ. ಟ್ರೈನು ಏನು ಬುಕ್ ಆಗಿದ್ದೆ 1 ಟ್ರೈನು, ಅದು ಏನೋ ಪ್ರಾಬ್ಲಮ್ ಆಗಿ 11 hours ಡಿಲೇ ಆಯಿತು ಅಂತ ಇವ್ರು ಹೋಗಿ ಇನ್ನೊಂದು ಕ್ಯಾಚ್ ಮಾಡಿ ಬೇರೆ ಟ್ರೈನ್ ಗತಿ ಬೇರೆ ಟಿಕೆಟ್ ತಗೊಂಡು ಮತ್ತೆ ಅದನ್ನು ಟ್ರೈನ್ ಬಿಟ್ಟು ಮಧ್ಯದಲ್ಲಿ ಮಧ್ಯಂತರ ಅದನ್ನು ಕೂಡ, ಯಾಕಂದ್ರೆ ಅಂದ್ರೆ ಹೈದರಾಬಾದ್ ಬರಗಂಟ ಅದನ್ನೇ ಬಿಟ್ಟು ಹೈದರಾಬಾದಿಂದ ಮತ್ತೆ ಬಸ್ ಜರ್ನಿ ಮಾಡಿ 2-3 ಕಡೆ ಕರ್ನೂಲಿಂದ ಮತ್ತೆ ತಿರ್ಗಾ ಬೆಂಗಳೂರು ನೈಟ್ ಎಲ್ಲ ಸ್ಟೇ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಚೆನ್ನಾಗಿರ್ಕಂತ ಹೆಚ್ಚಾಗಿ ಬಟ್ ಏನೋ ಒಂಥರ ಕ್ಯೂರಿಯಾಸಿಟಿ, ನಮ್ಮ ಮನೆಗೆ ಹೋಗ್ತಿದ್ದೀನಿ, ಏನೋ ಒಂದು ಆರ್ಮಿ ಫ್ಯಾಮಿಲಿ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ರಜಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಎಷ್ಟೇ ದಿನ ಅಲ್ಲ ಮುಖ್ಯ ಇಲ್ಲ, ದುಡ್ಡೆಲ್ಲ ಮುಖ್ಯ, ಯಾಕಂದ್ರೆ ಸಮಯ ಮುಖ್ಯ ಆಗಿರುತ್ತೆ. ಆ ಸಮಯನ ಉಳಿಸ್ಬೇಕನ್ನ ದೇಶಕ್ಕೋಸ್ಕರ. ಸೊ ಎಲ್ಲಾದ್ರಲ್ಲೂ ಕೂಡ ಒಂದು ನನ್ನ ಮುದ್ದು ಜೊತೆ ಇರ್ಬೋದಲ್ಲ ಅಂದ್ಬಿಟ್ಟು ಒಂದು ಖುಷಿಯಿಂದ ಅಷ್ಟು ಸ್ಪೀಡ್ ಆಗಿ, ಅಂದ್ರೆ ಇವತ್ತು ಆಕ್ಚುಲಿ ನಾನು 10 o'clock ಬರ್ಬೇಕಾಗಿತ್ತು, ನಾನು ನೈಟೇ ಬಂದಿದ್ದು. ಅಂದ್ರೆ ಅಷ್ಟು ಬೇಗ ಹೋಗಿ ಸೇರ್ತೀನಿ ಅಂದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಏನು ಒಂದು 6 hours ಡಿಲೇ ಆಗಿ ಬರ್ತಾ ಇದ್ರು ಅಷ್ಟೇ. ಅವರು ಬರ್ಬೇಕಾಗಿತ್ತು ಟ್ರೈನು, ಅದು 11 hours ಡಿಲೇ ಆಯಿತು. ಅದು ಬಿಟ್ಟು ನೆಕ್ಸ್ಟ್ 2 ಟ್ರೈನ್ ಏನು ಕ್ಯಾಚ್ ಮಾಡಿದ್ರಲ್ಲ ಅದರಲ್ಲಿ ಒಂದು 6 hours ಡಿಲೇ ಆಗ್ತಾ ಇತ್ತು. ಮಾರ್ನಿಂಗ್ 10ಕ್ಕೆ ಬರ್ತಾ ಇದ್ರು. ಇವರು ಟೈಮ್ ಸೇವ್ ಮಾಡೋಕ್ಕೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಎಲ್ಲ ಚೇಂಜ್ ಮಾಡಿಕೊಂಡು ನೆನ್ನೆ ಮಿಡ್ ನೈಟ್ ಕರೆಕ್ಟಾಗಿ 1 o'clockಗೇನೋ ಬಂದು ತಲುಪಿದ್ರು. ಬುಜ್ಜಿ ಹೋಗ್ಬೇಡ. ಸೊ ಹೆಂಗೋ ಬಂದು ಸೇರಿದ್ರು, ಅದೇನೋ ಒಂಥರ ಖುಷಿ. ಈ ಸಲ ಎಷ್ಟು ದಿನ ಲೀವ್ ಬಂದಿದ್ದೀರಾ? 50 days 50 ಬಂದಿದ್ದಾರೆ ಈ ಸಲ. ಲಾಸ್ಟ್ ಟೈಮ್ 10. ಅದೇ 50 ಅಂದ್ರೆ 50 ಅಂತ. ಬುಜ್ಜಿ ನಿಂಗೆ ಖುಷಿ ಆಯ್ತಾ ನಿಮ್ಮ ಪಪ್ಪ ಬಂದಿದ್ದು? ಖುಷಿ ಆಯ್ತಾ? ಪಪ್ಪ ಹೇಗೆ ಅನಿಸ್ತು? ಎಷ್ಟು ಖುಷಿ ಆಯ್ತು? ಅಷ್ಟು ಖುಷಿ ಆಗಿದೆ ನಮ್ಮ ಬುಜ್ಜಿ. ಬೆಳಗ್ಗೆನೆ ಸ್ಕೂಲ್ಗೆ ಹೋಗಿ ಅವ್ರ ಪಪ್ಪನ ಕರ್ಕೊಂಡೋಗಿ ಅವ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾನೆ ಪಪ್ಪ ಬರುತ್ತಾನಗೋಸ್ಕರ. ಅವನಿಗೊಂಥರ ಎಕ್ಸೈಟ್ಮೆಂಟ್. ಮಧ್ಯರಾತ್ರಿ ಬಂದ್ಬಿಟ್ಟಿದ್ದಾನೆ ಅಕಸ್ಮಾತ್, ಪಪ್ಪ ಮುತ್ಕೊಂಡು ಮಲ್ಕೋತಿದ್ದಾನೆ. ಸೊ ಅವ್ನಿಗೇನೋ ಒಂಥರ ಅವ್ರ ಪಪ್ಪ ಅಂದ್ರೆ ಕನ್ಸಲ್ಲಿ ಹೋಗ್ಬಿಟ್ಟಿದ್ದಾನೆ ಹಂಗೇನೆ. ಆಮೇಲೆ ಡೇರ್ ನೋಡ್ಬಿಟ್ಟಿದ್ದಾನೆ, ಯಾವಾಗ ಬಂದೆ ಪಪ್ಪ ಅಂತ ಕೇಳ್ತಾ ಇದ್ದ. ಮತ್ತೆ ನಾನಿಬ್ರು ಈ ಕಡೆ ಮಧ್ಯದಲ್ಲಿ ಮಲಗಿದ್ದಲ್ಲ, ಅದಕ್ಕೆ ನಾನಿಬ್ರು ಈ ಕಡೆ ಮಲ್ಕೊಂಡು
ಅಂದ್ಕೊಂಡಿದ್ದೀನಿ. ಸೊ ಈ ಸಲ 50 ಡೇಸ್ ಬಂದಿದ್ದಾರೆ ಲೀವು. ಸಾಕಷ್ಟು ಪ್ರೋಗ್ರಾಮ್ಸ್ಗಳಿದೆ, ಸಾಕಷ್ಟು ಪ್ಲ್ಯಾನಿಂಗ್ಗಳಿದೆ, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅಂತ ಎಲ್ಲ. ನೀವು ಕೂಡ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಬನ್ನಿ ಇವಾಗ ಈ ಬಟ್ಟೆಗಳನ್ನೆಲ್ಲ ಎತ್ಕೊಬಿಡ್ಬೇಕು. ಯಾಕಂತಂದರೆ ಅವ್ರು ಲಗೇಜ್ ಎಲ್ಲ ತಂದಿದ್ದಾರಲ್ವ, ಅದನ್ನು ಕ್ಲೀನಾಗಿ ಹಂಗಂಗೆ ಹಾಕಿ ಇಟ್ಬಿಟ್ರೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಹೋಗಾಗ ಸರ್ಚ್ ಮಾಡೋದು ಕಮ್ಮಿ ಆಗುತ್ತೆ. ಪ್ರೆಸ್ ಮಾಡಿ ಆರಾಮಾಗಿ ಇನ್ನು ಲಾಸ್ಟ್ 2 ಡೇಸಲ್ಲಿ ಏನು ಅಂದರೆ ಐರನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಬಿಡ್ತಾರೆ. ಇಲ್ಲ ಅಂದರೆ ಶೈಲು ಅದಿಲ್ಲ, ಇದಿಲ್ಲ, ನೇಮ್ ಪ್ಲೇಟ್ ಇಲ್ಲ, ಯೂನಿಫಾರ್ಮ್ ಇಲ್ಲ ಅಂದ್ಕೊಂಡು ಹುಡುಕ್ತಾ ಇರ್ತಾರೆ. ಸೊ ಇವಾಗ ಒಂದು ದೊಡ್ಡ ಕಷ್ಟನ ನಮ್ಮ ಮಮ್ಮಿ ಸಾಲ್ವ್ ಮಾಡಿದ್ದಾರೆ. ಬೇಗ ಬೇಗ ಚಲೋ ಚಲೋ ನಡಿ ಇವಾಗ ಕೆಳಗೆ ಏನು ಹಾಕಂಗಿಲ್ಲ. ಬೇಡ ನಾವೆಲ್ಲ ಹೋಗ್ತಾ ಇದೀವಿ? ಜಿಮ್ ಅಲ್ಲ, ಜಿಮ್ ಜಾಯ್ನ್ ಆಗಕ್ಕೆ ಹೋಗ್ತಾ ಇದೀವಿ. ನಾನು ಜಾಯ್ನ್. ಯಾರ್ಯಾರು ಜಾಯ್ನ್ ಆಗಕ್ಕೆ? ಪಪ್ಪ, ನಾನು, ಮಮ್ಮ. ಓಹೋ ಓಕೆ. ಬುಜ್ಜಿನೂ ಜಿಮ್ ಬರ್ತಾನ ಇನ್ಮೇಲೆ? ವೆಯ್ಟ್ ಲಾಸ್ಗ ವೆಯ್ಟ್ ಗೇನ್ಗ? ಡ್ಯಾನ್ಸ್ ಕ್ಲಾಸ್ ಬರ್ತೀನಿ ಅವನು. ಡ್ಯಾನ್ಸ್ ಹಾಕೋಣ ಎಲ್ಲರೂ. ಎಲ್ಲರೂ ಡ್ಯಾನ್ಸ್ ಸೇರ್ಕೊಳ್ಳೋಣ. ಡ್ಯಾನ್ಸ್ ಮಾಡ್ತೀಯಾ? ಆಯ್ತು ಆಯ್ತು. ನನ್ನ ಮಗ ಜಿಮ್ಗೆ ಹೋಗ್ತಾನೆ ಸುನಿ. ನಾವಿಬ್ರು ಡ್ಯಾನ್ಸ್ಗೆ ಹೋಗೋಣ. ಯಾವ ಕಡೆ? ಸೊ ಇವಾಗ ನಾವು ಬೇರೆ ಜಿಮ್ಮಿಗೆ ಬಂದ್ವಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು. ಮೊದಲು ನಾವು ಹೋಗ್ತಾ ಇದ್ದಿದ್ದು ಜಿಮ್ಮು ನಮ್ಮ ಆ ಮನೆಗೆ ನಿಯರ್ ಇತ್ತು. ಇವಾಗ ಇಲ್ಲಿಗೆ ನಿಯರ್ ಇರೋ ಪ್ಲೇಸಲ್ಲಿ ನಾವು ಜಿಮ್ನ ಸರ್ಚ್ ಮಾಡ್ತಾ ಇದ್ವಿ. ಇದು ನಮ್ಮ ಮನೆಯಿಂದ 1 ಕಿಲೋಮೀಟರ್ ಅಷ್ಟೇ ಇರೋದು. ಇದು ಫಸ್ಟು ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಎರಡೂ ಇದೆ. ಸೊ ನೋಡ್ತಾ ಇದ್ವಿ. ನಾನು ಒಂದು 3-4 ಜಿಮ್ನ ಸರ್ಚ್ ಮಾಡಿದ್ವಿ. ಸೊ ನಮಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ ಜಾಯ್ನ್ ಆಗೋಣ ಅಂತ. ಯಾಕಂದರೆ ಸಡನ್ನಾಗಿ ಒಂದನ್ನೇ ನೋಡಿಬಿಟ್ಟು ಜಾಯ್ನ್ ಆಗೋಕ್ಕಿಂತ ಒಂದು 2-3 ಆದರೂ ನೋಡಿದ್ವಿ ಅಂತಂದರೆ ನಮಗೂ ಒಂದು ಐಡಿಯಾ ಬರುತ್ತೆ. ಸೊ ಓಕೆ, ಈ ಜಿಮ್ ನಮಗೆ ಕಂಫರ್ಟೇಬಲ್ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ನೋಡಿದ್ವಿ. ಸುಮಾರು ಎಷ್ಟು ಒಂದು 4 to 5 ಜಿಮ್ ಏನೋ ನೋಡಿದ್ವಿ. ಆ್ಯಂಡ್ ಒಂದು ಫೈನಲ್ ಆಗಿದೆ. ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್.